ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 15ನೇ ಪಾಯಿಂಟ್ನಲ್ಲೂ ಏನಿಲ್ಲ. 15ನೇ ಸ್ಪಾಟ್ನಲ್ಲೂ ಸಿಗಲಿಲ್ಲ ಯಾವುದೇ ಅಸ್ಥಿ ಪಂಜರ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 15ನೇ ಪಾಯಿಂಟ್ನಲ್ಲೂ ಕೂಡ ಏನೂ ಸಿಗಲಿಲ್ಲ. ಇನ್ನು 15ನೇ ಸ್ಪಾಟ್ನಲ್ಲೂ ಅಸ್ಥಿ ಪಂಜರ ಏನೂ ಸಿಗಲಿಲ್ಲ. ಬೋಳಿಯಾರ್ ಅರಣ್ಯದಲ್ಲೂ ತಲೆ ಬುರುಡೆ ಸಿಗಲಿಲ್ಲ. ನಿನ್ನೆ ಬೇರೆ ಕಡೆ ಮಣ್ಣು ತೆಗೆಯಲು ಸೂಚಿಸಿದ್ದ ಅನಾಮಿಕ ಧರ್ಮಸ್ಥಳ ಸುಬ್ರಹ್ಮಣ್ಯ ರಸ್ತೆಯಲ್ಲಿರುವ ಬೋಳಿಯಾರ್ ಪ್ರದೇಶ. ಅನಾಮಿಕನ ಮಾಹಿತಿಯನ್ನ ಆಧರಿಸಿ ಎಸ್ಐಟಿ ಟೀಮ್ ಶೋಧ ಕಾರ್ಯವನ್ನ ನಡೆಸಿತ್ತು. 15ನೇ ಪಾಯಿಂಟ್ನಲ್ಲೂ ಕೂಡ ಅಸ್ಥಿ ಪಂಜರ ಸಿಗಲಿಲ್ಲ. ಮಾಸ್ಕ್ ಮ್ಯಾನ್ ಹೇಳಿದ ಕಡೆಯಲ್ಲೆಲ್ಲ ಈಗಾಗಲೇ ಎಸ್ಐಟಿ ಟೀಮ್ ಕೂಡ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ಕಾಡಲ್ಲಿ ಕಳೆ ಬರಕ್ಕಾಗಿ ಮತ್ತೆ ಇಂದು ಸರ್ಚ್ ಅನ್ನ ಮಾಡಲಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಮಾಧಿ ಶೋಧ ಕಾರ್ಯಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. 13ನೇ ಪಾಯಿಂಟ್ ಬಿಟ್ಟು ಬೇರೊಂದು ಕಡೆ ಶೋಧ ಕಾರ್ಯವನ್ನ ಈಗಾಗಲೇ ಎಸ್ಐಟಿ ಟೀಮ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅನಾಮಿಕ ತೋರಿಸಿದ 15ನೇ ಜಾಗದಲ್ಲಿ ಈಗಾಗಲೇ ಎಸ್ಐಟಿ ಟೀಮ್ ಶೋಧಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳ ಸುಬ್ರಹ್ಮಣ್ಯ ರಸ್ತೆಯಲ್ಲಿರುವ ಬೋಳಿಯಾರ್ ಪ್ರದೇಶವಿದು. ಅನಾಮಿಕನ ಮಾಹಿತಿಯ ಮೇರೆಗೆ ಈಗಾಗಲೇ ಎಸ್ಐಟಿ ಟೀಮ್ ಕೂಡ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಕಾಡಲ್ಲಿ ಕಳೆ ಬರಕ್ಕಾಗಿ ಈಗಾಗಲೇ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಮತ್ತೆ ಸರ್ಚ್ ಆಪರೇಷನ್ ಆಗ್ತಾ ಇದೆ. ಕಾಡಲ್ಲಿ ಕಳೆ ಬರಕ್ಕಾಗಿ ಇನ್ನು ಮತ್ತೆ ಎಸ್ಐಟಿ ಟೀಮ್ ಸರ್ಚ್ ಆಪರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ದೂರುದಾರನನ್ನ ಕರೆ ತಂದು ಈಗಾಗಲೇ ಶೋಧ ಕಾರ್ಯಾಚರಣೆಯನ್ನ ಎಸ್ಐಟಿ ಟೀಮ್ ಮಾಡ್ತಾ ಇರುವಂತದ್ದು. ಇಂದು ಬೋಳಿಯಾರ್ ಕಲ್ಲೇರಿ ಪ್ರದೇಶದಲ್ಲಿ ಮಾಸ್ಕ್ ಮ್ಯಾನ್ ಹೇಳಿದ ಕಡೆಯಲ್ಲೆಲ್ಲ ಕೂಡ ಸರ್ಚಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಮಾಸ್ಕ್ ಮ್ಯಾನ್ ಎಲ್ಲೆಲ್ಲಿ ಹೇಳಿದ್ದ ಜಾಗವನ್ನ ಗುರುತು ಮಾಡಿ ಈಗಾಗಲೇ ಶೋಧ ಕಾರ್ಯಾಚರಣೆಯನ್ನ ಮಾಡುವ ಪ್ರಯತ್ನವನ್ನ ಕೂಡ ಎಸ್ಐಟಿ ಟೀಮ್ ಈಗಾಗಲೇ ಮಾಡ್ತಾ ಇರುವಂತದ್ದು. 15ನೇ ಪಾಯಿಂಟ್ನಲ್ಲೂ ಕೂಡ ಏನೂ ಸಿಗ್ಲಿಲ್ಲ. ಇನ್ನು ನೆಕ್ಸ್ಟ್ ಮಾಸ್ಕ್ ಮ್ಯಾನ್ ಯಾವುದನ್ನ ತೋರಿಸ್ತಾನೆ ಆ ಜಾಗದಲ್ಲಿ ಕಳೆ ಬರಕ್ಕಾಗಿ ಇದು ಮತ್ತೆ ಸರ್ಚ್ ಆಪರೇಷನ್ ಆಗುತ್ತೆ. ಮಾಸ್ಕ್ ಮ್ಯಾನ್ ಹೇಳಿದ ಪ್ರದೇಶದಲ್ಲಿಯೂ ಕೂಡ ಮತ್ತೆ ಸರ್ಚ್ ಆಗ್ತಾ ಇರುವಂತದ್ದು. ಕಾಡಲ್ಲಿ ಕಳೆ ಬರಕ್ಕಾಗಿ ಮತ್ತೆ ಎಸ್ಐಟಿ ಟೀಮ್ ಇವತ್ತು ಸರ್ಚ್ ಅನ್ನ ಮಾಡ್ತಾರೆ. ಅರಣ್ಯ ಪ್ರದೇಶಕ್ಕೆ ಈಗಾಗಲೇ ಕೂಡ ಎಸ್ಐಟಿ ಅಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿದ್ರು. ಧರ್ಮಸ್ಥಳ ಸುಬ್ರಹ್ಮಣ್ಯ ರಸ್ತೆಯಲ್ಲಿರುವ ಬೋಳಿಯಾರ್ ಪ್ರದೇಶ. ಇನ್ನು ಮಾಸ್ಕ್ ಮ್ಯಾನ್ ತೋರಿಸಿದ ಪ್ರದೇಶ ಬೋಳಿಯಾರ್ ಪ್ರದೇಶ. ಅನಾಮಿಕನ ಮಾಹಿತಿಯನ್ನ ಆಧರಿಸಿ ಈಗಾಗಲೇ ಅಧಿಕಾರಿಗಳಿಂದ ಕೂಡ ಶೋಧ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಕಲ್ಲೇರಿಯಿಂದ 2 ಕಿಲೋಮೀಟರ್ ಈ ಜಾಗ ದೂರದಲ್ಲಿದೆ. ಜಸ್ಟ್ ಕಲ್ಲೇರಿ ಪ್ರದೇಶದಿಂದ ಬೋಳಿಯಾರ್ ಪ್ರದೇಶ ಜಸ್ಟ್ 2 ಕಿಲೋಮೀಟರ್ ದೂರದಲ್ಲಿದೆ. 15ನೇ ಪಾಯಿಂಟ್ ನ ಕೂಡ ಈಗಾಗಲೇ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದರು. ಇನ್ನು ಕಾರ್ಯಾಚರಣೆಯಲ್ಲಿ ಏನು ಕೂಡ ಸಿಕ್ಕಿಲ್ಲ. ನೆಕ್ಸ್ಟ್ ಮಾಸ್ಕ್ ಮ್ಯಾನ್ ಎಲ್ಲಿ ತೋರಿಸ್ತಾನೆ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. ಇನ್ನು ಅದೇ ರೀತಿಯಾಗಿ ಎಸ್ಐಟಿ ಮತ್ತಷ್ಟು ಪವರ್ಫುಲ್ ಆಗಿದೆ ತನಿಖೆಯನ್ನ ಮಾಡೋದಕ್ಕಾಗಿ. ಎಸ್ಐಟಿಗೆ ಈಗಾಗಲೇ ಪೊಲೀಸ್ ಠಾಣಾ ಮಟ್ಟದಲ್ಲಿ ಪವರ್ ನೀಡಿದ ಸರ್ಕಾರ. ಎಸ್ಐಟಿ ಕೂಡ ಈಗ ಮತ್ತಷ್ಟು ಪವರ್ಫುಲ್ ಆಗಿದೆ. ಎಸ್ಐಟಿಗೆ ಪೊಲೀಸ್ ಠಾಣಾ ಮಟ್ಟದಲ್ಲಿ ಸರ್ಕಾರ ಈಗಾಗಲೇ ಪವರ್ ಅನ್ನ ನೀಡಿರುವಂತದ್ದು. ಸ್ವತಂತ್ರವಾಗಿ ಎಫ್ಐಆರ್ ಅನ್ನ ದಾಖಲಿಸಿ ತನಿಖೆಯನ್ನ ನಡೆಸಬಹುದು. ಇನ್ನು ತನಿಖೆಯನ್ನ ನಡೆಸಿ ಕೋರ್ಟ್ಗೆ ಈಗಾಗಲೇ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬಹುದು. ಎಸ್ಐಟಿಗೆ ನೇಮಿಸಲಾದ ಪೊಲೀಸ್ ನಿರೀಕ್ಷಕ ದರ್ಜೆ ಅಧಿಕಾರಿಗೆ ಈಗ ಪವರ್ಫುಲ್ ಆಗಿ ಪವರ್ ಸಿಕ್ಕಿರುವಂತದ್ದು. ಈಗಾಗಲೇ ಸರ್ಕಾರ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಪವರ್ ನೀಡಿದ್ದಾರೆ. ಸ್ವತಂತ್ರವಾಗಿ ನೀವು ಎಫ್ಐಆರ್ ಅನ್ನ ದಾಖಲಿಸಿ ತನಿಖೆಯನ್ನ ಮಾಡಿ ಅಂತ ಹೇಳಿ ಈಗಾಗಲೇ ಸರ್ಕಾರ ಕೂಡ ಅವರಿಗೆ ಎಲ್ಲಾ ರೀತಿಯಾಗಿ ಪವರ್ ಅನ್ನ ನೀಡಿರುವಂತದ್ದು. ಸ್ಟೇಷನ್ ಹೌಸ್ ಆಫೀಸರ್ ಅಥವಾ ಠಾಣಾಧಿಕಾರಿ ಅಂತ ಹೇಳಿ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ. ಎಸ್ಐಟಿಗೆ ನೇಮಿಸಲಾದ ಪೊಲೀಸ್ ನಿರೀಕ್ಷಕ ದರ್ಜೆ ಅಧಿಕಾರಿಗೆ
ಈಗ ಸರ್ಕಾರ ಪವರ್ ಅನ್ನ ನೀಡಿದೆ. ಇನ್ನು ವಿಶೇಷ ಅಧಿಕಾರಿಯಿಂದ ಎಸ್ಐಟಿಗೆ ಮತ್ತಷ್ಟು ಬಲ ನೀಡಿದ ಸರ್ಕಾರ. ಈಗಾಗಲೇ ಎಸ್ಐಟಿಗೆ ಮತ್ತಷ್ಟು ಪವರ್ಫುಲ್ ಆಗಿ ಶಕ್ತಿಯನ್ನ ನೀಡಿದೆ ಅಂತಾನೆ ಹೇಳ್ಬಹುದು. ಸ್ವತಂತ್ರವಾಗಿ ಯಾರ ಮೇಲೆ ಆದ್ರೂ ಅನುಮಾನ ಬಂದ್ರೆ ಎಫ್ಐಆರ್ ಅನ್ನ ದಾಖಲಿಸೋದಕ್ಕೆ ಎಫ್ಐಆರ್ ಅನ್ನ ದಾಖಲಿಸಿ ತನಿಖೆಯನ್ನ ಕೂಡ ನಡೆಸಬಹುದು. ತನಿಖೆಯನ್ನ ನಡೆಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಕೂಡ ಅಧಿಕಾರಿಗಳು ಸಲ್ಲಿಸಬಹುದು. ಈಗಾಗಲೇ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೂ ಕೂಡ ಬಿಗ್ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಅನಾಮಿಕ ಯಾವ್ಯಾವ ಜಾಗವನ್ನ ತೋರಿಸ್ತಾನೆ ಆ ಜಾಗದಲ್ಲಿಯೂ ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅನಾಮಿಕ ತೋರಿಸಿದ ಈಗ 15ನೇ ಜಾಗದಲ್ಲಿ ಶೋಧಕ್ಕೆ ಈಗ ಎಲ್ಲಾ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ.